बीदर जिला हमनाबाद तालुके के सक्करगंज वाड़ी निवासी अर्चना ने अपने पति की हत्या करने वाले आरोपियों को गिरफ्तार करने की अपील की। बीदर शहर में आयोजित एक कार्यक्रम में भाग लेने आए कर्नाटक विधानसभा अध्यक्ष यूटी खादर से मिलकर अर्चना ने अपने पति सिद्धारूढ़ की हत्या करने वाले आरोपियों को गिरफ्तार करने के लिए एक याचिका प्रस्तुत की, जिसे उन्होंने स्वीकार कर लिया है और जिला पुलिस अधीक्षक को फोन करके जानकारी ली। इसके बाद उन्होंने परिवार के सदस्यों को जल्द से जल्द न्याय दिलाने का आश्वासन दिया और उन्हें बताया कि वे दोषियों को गिरफ्तार करने के निर्देश देंगे और उनसे लगातार संपर्क में रहने को कहा है। इस संदर्भ में मृतक की पत्नी अर्चना ने घटना के बारे में मीडिया को विस्तार से बताया। केपी न्यूज के कैमरामैन महेश टिक्की का कवरेज। देश विदेश और स्थानीय समाचारों के लिए चैनल को लाइक शेयर सब्सक्राइब जरूर करें। ಇವತ್ತಿಗೆ 9 ದಿವಸ ಆಯ್ತು, ಇನ್ನ ನಮಗೂ ಯಾರು ಏನು ಸುಳಿವು ಕೊಟ್ಲೇನಿಲ್ಲ। ನನ್ನ ಗಂಡಿಗೆ ಕೊಲೆಕೆರಂದ್ರೆ ನಮಗೆ ನಿಕ್ತಾರ ಅವರು ಎಲ್ಲರೂ ಪೊಲೀಸರಿಗೆ ಕೇಳತ್ತಿದ್ದೆ, ಇವತ್ತು ಕೊಡ್ತೇನೆ ನ್ಯಾಯ ಕೊಡ್ತೇನೆ ಅಂತಾರತಾರ। ಇವತ್ತಿಗೂ ಇನ್ನ ನ್ಯಾಯ ಕೊಟ್ಟಿಲ್ಲ, ನಮ್ಗೆ ನ್ಯಾಯ ಕೊಡ್ತಾರ ಕೊಡಲ್ಲರು ಎಂದು ಕೊಡ್ಬೇಕು ಇನ್ನ ನ್ಯಾಯ। ಇವತ್ತಿಗೆ 9 ದಿನ ಆಯ್ತು, ಇನ್ನ ಹೆಂಗ್ ನ್ಯಾಯ ಕೊಡ್ತಾರ? ನಮ್ಮ ಸಣ್ಣ ಸಣ್ಣ ಮಕ್ಕಳರ ಇವತ್ತಿಗೆ 9 ದಿವಸ ಆಯ್ತ್ರಿ। ರಾತ್ರಿ 9:00 ಮಾತಾಡೇ ಹೋಗ್ಯಾರ್ರಿ। ಹಾ ಇಲ್ಲ ರೀ, ಆಳ್ ಮನುಷ್ಯಾಗ ಊಟ ತಕೊಂಡ್ ಹೋಗ್ಯಾರ್ರಿ। ಹೊಲ್ದಾಗ ಕೆಲಸ ಮಾಡ್ತೀರ್ರಿ। ಇಬ್ಬರು ಹೆಣ್ಮಕ್ಳು ಅರರಿ, ಒಬ್ಬ ಹುಡುಗನ ರೀ। ನ್ಯಾಯ ಕೊಡ್ತಾ ಅಲ್ಲತ್ತಾರಿ, ನ್ಯಾಯ ಇನ್ನ ಏನ್ ಕೊಡ್ತಾರಿ? ಇವತ್ತು 9 ದಿವಸ ಆಯ್ತು, ಇನ್ನ ಏನ್ ನ್ಯಾಯ ಕೊಡ್ತಾರ? ಇನ್ನ ಸಿಕ್ಕಿಲ್ಲ ಅಲ್ಲತ್ತಾರ್ರಿ। ಹೇಳ್ದೇವೆ ಇಲ್ಲ ರೀ, ನ್ಯಾಯ ಕೊಡ್ರಿ, ನಮಗ್ ನ್ಯಾಯ ಬೇಕ್ರಿ ಅಂತ ಹೇಳ್ದೇವ್ರಿ। ಹೂ ಅಂತ ಅಂದ್ರಿ। ಇನ್ನ ನನ್ನ ಹೆಸರು ಅರ್ಚನಾ ಅದ ರೀ। ಕೊಲೆವಾದ ವ್ಯಕ್ತಿ ನನ್ನ ತಮ್ಮ ಇವತ್ತಿಗೆ 9 ದಿವಸ ಆಯ್ತು, ತನಿಖೆ ಮಾಡ್ಲತ್ತಿದೆ ಅಂತ ಹೇಳ್ತಾರ ಪೊಲೀಸರು। ಅವತ್ತು SP ಸರು, DSP ಸರು, CPI ಸರ್ ಎಲ್ಲ ಸ್ಥಳಕ್ಕೆ ಬಂದಾರ, ಪರಿಶೀಲನೆ ಮಾಡ್ಯಾರ, ನ್ಯಾಯ ಕೊಡ್ತೀನಿ ಅಂದಾರ। ಇವತ್ತಿಗೆ 9 ದಿವಸ ಆದ್ರೂ ಇನ್ನೂ ಏನು ಪತ್ತೆ ಹಚ್ಚಿಲ್ಲ, ನಮಗೆ ಕ್ಲೂ ಕೊಟ್ಟಿಲ್ಲ। ನಮಗೆ ನ್ಯಾಯ ಒದಗಿಸಿ ಕೊಡ್ಬೇಕು, ಯಾರು ಮಾಡಿದ್ರು ಯಾಕೆ ಮಾಡಿದ್ರು। ಇವತ್ತು ಅವನಿಗೆ ಬಿಟ್ಟಾರಂದ್ಮೇಲೆ ಈಗ ನಾಳೆಗೆ ಅವ್ರ ಮಕ್ಕಳರ, ಅವ್ರರ, ನಮ್ಮ ತಾಯರರ ಊರಾಗಿರ್ತಾರೆ, ಬಟ್ ಅವು ಊರಾಗ ಯಾರ ಜೊತೆನೂ ದುಶ್ಮನಿ ಇಲ್ಲ, ನಮಗೆ ಅಂಥ ಸಂಶಯ ಇಲ್ಲ। ತನಿಖೆ ಮಾಡಿ ಪತ್ತೆ ಹಚ್ಚಿ ನಮಗೆ ನ್ಯಾಯ ಒದಗಿಸಿ ಕೊಡ್ಬೇಕು। ನಮ್ಮ ತಮ್ಮನ ಜೀವ ಆತ್ಮಕ್ಕೂ ಶಾಂತಿ, ನಮಗೂ ಶಾಂತಿ। ಯಾಕೆ ನೀವು ನ್ಯಾಯ ಬಡವ್ರದವ್ರಿಗೆ ಒಂದು ಶ್ರೀಮಂತರಿಗೆ ಒಂದಿರ್ತದ? ಈಗ ಯೂಟಿ ಖಾದರ್ ಸರಿಗೆ ಹೇಳಿದ್ರೆ ಆಯ್ತಮ್ಮ ನ್ಯಾಯ ಒದಗಿಸ್ಕೊಡ್ತೀವಿ ಅಂತಂದಾರ। ಶ್ರೀಮಂತರಿದ್ರೆ ಅದೇ 2 ದಿನದಾಗ ಹಿಡಿತಿರಿಲ್ಲ, ಬಡವರಿಗೆ ಒಂದು ಶ್ರೀಮಂತರಿಗೆ ಒಂದು ನ್ಯಾಯ ಇರ್ತದ। ಪತ್ತೆ ಹಚ್ಚಿ ನಮಗೆ ತನಿಖೆ ಮಾಡಿ ಆರೋಪಿ ಕೂಡಲೇ ಬಂಧಿಸಿ ನೀವು ಕಠಿಣ ಶಿಕ್ಷೆ ಒದಗಿಸ್ಬೇಕಂತ ನನ್ನ ವಿನಂತಿ। ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಸಕ್ಕರಂಜವಾಡಿ ಗ್ರಾಮದಲ್ಲಿ ದಿನಾಂಕ 23/4/2025 ರಾತ್ರಿ 10 ಗಂಟೆಗೆ ಸಕ್ಕರಂಜವಾಡಿ ಗ್ರಾಮದಲ್ಲಿ ಸಿದ್ಧಾರೂಢ್ ಎಂಬ ಒಂದು ವ್ಯಕ್ತಿಯ ಕೊಲೆ ಆಗಿರ್ತದೆ, ಮರ್ಡರ್ ಮಾಡಿರ್ತಾರೆ। ಅದಕ್ಕೇನದಕ್ಕೆಂದ್ರೆ ರಾತ್ರಿಗೆ 11 ಗಂಟೆ ಮಧ್ಯದಲ್ಲಿ ಸಕ್ಕರಂಜವಾಡಿಗೆ DSP ಅವರು, CPI ಅವರು, SP ಸಾಹೇಬರು ಎಲ್ಲರೂ ಬಂದು ಇಡೀ ರಾತ್ರಿ ಏನದಂತಕ್ಕೆ ಸಕ್ಕರಂಜವಾಡಿಯಲ್ಲಿ ತಪಾಸಣೆ ಮಾಡಿರ್ತಾರೆ। ಆದರೂ ಇವತ್ತಿಗೆ 7-8 ದಿವಸ ಆಗ್ತು, ಆ ಅಪರಾಧಿಗಳನ್ನು, ಆ ಕೊಲೆ ಮಾಡಿದಂಥ ಅವರ ಧರ್ಮಪತ್ನಿಯವರಿಗೆ, ಅರ್ಚನಾ ಗಂಡ ಸಿದ್ಧಾರೂಢ್ ಅಂಬರಿಗೆ ಇನ್ನೂ ತನಕ ನ್ಯಾಯ ಸಿಕ್ಕಿಲ್ಲ। ಅದಕ್ಕೆ ನನ್ನೊಂದು ಮನವಿ ಇದೆ, ಏನದಕ್ಕೆಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ, ಮಂತ್ರಿ ಸಾಹೇಬರಿಗೆ, ಶಾಸಕರಿಗೆ ಮತ್ತು ನಮ್ಮ ಇವರು ಸಭಾಧ್ಯಕ್ಷರು ಬಂದಿರೋ, ಈಗ ಅವರಿಗೂ ಕೂಡ ಒಂದು ಮೆಮೊರನ್ನು ಕೊಟ್ಟಿದ್ದೇವೆ। ಅವ್ರಿಗೆ ಏನದಕ್ಕೆಂದ್ರೆ ಆದಷ್ಟು ಬೇಗ ನ್ಯಾಯ ಒದಗಿಸ್ಕೊಡ್ಬೇಕು, ಆ ಅಪರಾಧಿಗಳನ್ನು ಹಿಡಿದು ಕಠಿಣ ಶಿಕ್ಷೆ ಕೊಡಬೇಕು। ಯಾಕಂದ್ರೆ ಯಾವಾಗ ಒಂದು ಗಣಸ ಮನಸ್ಸಿಗೆ ಏನದಕ್ಕೆ ಈ ಥರ ಕೊಲೆ ಮಾಡಿದಾರೆ ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ನಮಗೇನಾದ್ರೆ ಭಯ ಉಂಟಾಗ್ತಾಯಿದೆ, ನಮಗೆ ಅಂಜಿಕೆ ಇದೆ। ಅದಕ್ಕೆ ಏನದಕ್ಕೆಂದ್ರೆ ಕೈ ಮುರಿದು ಕೇಳ್ಕೊತೀನಿ, ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಏನದಕ್ಕೆಂದ್ರೆ ಆ ಅಪರಾಧಿಗಳಿಗೆ ಹಿಡಿದು ಕೊಟ್ಟು ಕಠಿಣ ಶಿಕ್ಷೆ ಕೊಟ್ಟು ಆ ಅರ್ಚನಾ ಅಂಬೋರಿಗೆ ಏನದಕ್ಕೆ ಅವ್ರ ಧರ್ಮಪತ್ನಿಯವರಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ। ಕೊಲೆ ಆಗಿದಂಥ ವ್ಯಕ್ತಿ ಅವರ ಧರ್ಮಪತ್ನಿ ಅರ್ಚನಾ ಅಂಬೋರು ಇದ್ದಾರೆ, ಅವರು ಮಾತಾಡ್ತಾರೆ, ಕೇಳ್ರಿ।